ಹೆಲೋ ಎಲ್ರಿಗೂ ನಮಸ್ಕಾರ. ನನ್ನ ಕೂದಲನ್ನ ಸ್ಟೈಲ್ ಮಾಡೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್ ಐ ಹವ್ ಕಮ್ ಅಕ್ರಾಸ್. ಈ ಆಟೋಮ್ಯಾಟಿಕ್ ಹೇರ್ ಕಲರ್ ಇಂದ ಯಾವುದೇ ತರ ನಮ್ ಹೇರ್ ಡ್ಯಾಮೇಜ್ ಆಗೋದಿಲ್ಲ. ಆಲ್ಸೋ ಅಫೋರ್ಡಬಲ್ ವೆನ್ ಕಂಪೇರ್ ಟು ಅದರ್ ಪ್ರಾಡಕ್ಟ್ಸ್. ಇದರಲ್ಲಿ ಟೆಂಪರೇಚರ್ ಸೆಟ್ಟಿಂಗ್ಸ್ ಇದೆ, ಔಟ್ವರ್ಡ್ ಇನ್ವರ್ಡ್ ಕರ್ಲ್ ಆಪ್ಷನ್ಸ್ ಇದೆ, ಸಿರಾಮಿಕ್ ಕೋಟೆಡ್ ಬ್ಯಾರೆಲ್ ಇದೆ, ಕೂಲ್ ಟಚ್ ಡಿಸೈನ್ ಅಂಡ್ ಆಂಟಿ ಟ್ಯಾಂಗಲ್ ಟೆಕ್ನಾಲಜಿ. ಇದಕ್ಕಿಂತ ಕಮ್ಮಿ ರೇಟಿನ ಪ್ರಾಡಕ್ಟ್ಸ್ ನೋಡಿದೆ, ಬಟ್ ದೇ ವರ್ ಆಲ್ ನಾಟ್ ಡ್ಯೂರಬಲ್. ಕರ್ಲ್ಸ್ ಮಾಡೋಕ್ಕಿಂತ ಮುಂಚೆ ಕೂದಲು ಸೆಕ್ಷನ್ ಕರೆಕ್ಟ್ ಆಗಿ ತಗೋಬೇಕು. ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಬಟನ್ಸ್ ನ ನಿಮ್ ಕಡೆ ಫೇಸ್ ಮಾಡ್ಕೋಬೇಕು. ಒಂದ್ ಸ್ಮಾಲ್ ಹೇರ್ ಸೆಕ್ಷನ್ ನ ಕರ್ಲರ್ ಹತ್ರ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೋಬಹುದು. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗೋಗಿತ್ತು. ನನ್ನ ಹೇರ್ಗೆ ಕರ್ಲ್ಸ್ ಮಾಡ್ಕೊಳ್ಳೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಸೊ ರಿಸಲ್ಟ್ ವಾವ್! ಫುಲ್ ಹೇರ್ ಕರ್ಲ್ ಸ್ಟಾರ್ಟ್ ಮಾಡೋಣ. ಚಿಕ್ಕ ಸೆಕ್ಷನ್ಸ್ ತಗೊಂಡ್ರೆ ಇನ್ನೂ ಡಿಫೈನ್ಡ್ ಕರ್ಲ್ಸ್ ಬರುತ್ತೆ. ಇವಾಗ ನೀವೇ ಕರ್ಲರ್ ನ ಟ್ವಿಸ್ಟ್ ಎಲ್ಲ ಮಾಡಕ್ ಹೋಗ್ಬೇಡಿ, ಅದಾಗದೆ ಎಲ್ಲ ತಗೊಳುತ್ತೆ ಹೇರ್ ನ. ಶಾರ್ಟ್ ಹೇರ್ ಇಂದ ಹಿಡಿದು ಮೀಡಿಯಂ ಲೆಂತ್ ವರ್ಗೂ ಇದ್ರಲ್ಲೇ ಕರ್ಲ್ಸ್ ಮಾಡ್ಕೋಬಹುದು. ಸೊ ಅದ್ ಹೇರ್ ತಗೊಂಡಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಕಾಯ್ಬೇಕು. ಅದಾಗ್ತಿದಂಗೆ ಯು ಗೆಟ್ ದಿಸ್ ಡಿಫೈನ್ಡ್ ಕರ್ಲ್ಸ್ ಜಸ್ಟ್ ಮಿನಿಟ್ಸ್ ಅಲ್ಲಿ ರೆಡಿ. ನಾನ್ ಸುಮಾರು ಹೇರ್ ಕಲರ್ಸ್ ಹುಡುಕ್ತಾ ಇದ್ದೆ, ಬಿಕಾಸ್ ನಂಗೆ ಮನೇಲೆ ಅರ್ಜೆನ್ಸಿ ಬೇಕು ಅಂತಿದ್ದಾಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಿದ್ದೆ. ಬಟ್ ಈಗ ಏನಾದ್ರೂ ಎಮರ್ಜೆನ್ಸಿ ಇವೆಂಟ್ಸ್ ಅಥವಾ ಎಮರ್ಜೆನ್ಸಿ ಒಕೇಶನ್ಸ್ ಹೋಗ್ಬೇಕು ಅಂದ್ರೆ ಐ ಕ್ಯಾನ್ ಡೂ ದ ಕರ್ಲ್ಸ್ ಅಟ್ ಹೋಮ್ ಇಟ್ ಸೆಲ್ಫ್. ವಾವ್! ಈ ಕಲರ್ ನನ್ನ ಫೇವ್ರೇಟ್ ಆಗೋಯ್ತು. ಸೂಪರ್. ಸ್ವಲ್ಪ ಸ್ಪ್ರೇ ಯೂಸ್ ಮಾಡ್ತೀನಿ ಫಾರ್ ಲಾಂಗ್ ಲಾಸ್ಟಿಂಗ್ ಕರ್ಲ್ಸ್. ಎಲ್ಲರೂ ಸಲೂನ್ಗೆ ಹೋಗಿ ಮಾಡಿಸ್ಕೊಳ್ಳೋ ಬದಲು ಯು ಕ್ಯಾನ್ ಡೂ ಇಟ್ ಅಟ್ ಹೋಮ್. ಕಮೆಂಟ್ ಡೌನ್ ಹೇರ್ ಫಾರ್ ಲಿಂಕ್.